ಅದು ಮಾಡಿದ್ದು ಒಳ್ಳೆ ಸರ್. ಈ ಥರ ಒಬ್ಬ ಸಿಂಧೂರ ಅಳಿಸಿದ ಮೋದಿ ಪ್ರತಿ ಉತ್ತರ ಕೊಟ್ಟಿದ್ದಾರೆ ಅವರಿಗೆ. ಬೇರೆ ಜಾತಿ ಹೇಳ ಬರೀ ಹಿಂದೂ ಜನ ಹುಚ್ಚು ಹೋದ್ರೆ ಪಾಕಿಸ್ತಾನ ಹರ್ಕೊಂಡು ಹೋಗುತ್ತಾ. ಸಿಂಧೂರನ್ನು ಅಳಿಸಿದ್ರಲ್ಲ ಹೆಣ್ಮಕ್ಳದು, ಅದು ಎಷ್ಟು ನೋವಾಗಿರೋದು ಹೇಳ ಮಗ. ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ಮೋದಿ ಮಾಡಿದ್ದು ಒಳ್ಳೇದು. ಇಂಥ ಯುದ್ಧ ಮಾಡ್ತಾರೆ ಮೋದಿ ಯಶಸ್ವಿ ಆಗ್ತಾರೆ. ಎಲ್ಲರೂ ಒಕ್ಕಟ್ಟಾಗ್ಬೇಕು ಸರ್. ನಾವು ಆ ಪಕ್ಷ ಈ ಪಕ್ಷ ಅನ್ನೋಕ್ಕಾಗಲ್ಲ. ಯಾಕೆ ಕಾರಣಕ್ಕೆ ಅವ್ರಿಗೆ ಸಾಲ ಕೊಡಿಸ್ಕೊಡೋದು ಸರ್. ಅವ್ರು ಇನ್ನೂ ದಿವಳೆದ್ದೋದಷ್ಟು ನಮ್ಗೆ ಒಳ್ಳೇದು. ಅಖಂಡ ಭಾರತ ಆಗ್ಬೇಕು ಸರ್. ಅಖಂಡ ಭಾರತ ಆಗ್ಬೇಕು. ಇನ್ನೂ ನುಗ್ಗು ಹೊಡಿಬೇಕು ಅವರಿಗೆ. ನಮ್ಮ ರಕ್ಷಣೆ ಇಲಾಖೆ ಬಜೆಟ್ ಕೊಡ್ತಾರಲ್ಲ ಕೇಂದ್ರ ಮೋದಿ ಅವರು, ಅದು ಟೋಟಲ್ ಪಾಕಿಸ್ತಾನ ಬಜೆಟ್ ಆಗಲ್ಲ ಸರ್. ಅದು ಹೊಡಿತಾರೆ ಬಿಡಿ ಸರ್. ಇವತ್ತು ಹೊಡೆದು ಇನ್ನೂ 2-3 ದಿನ ಶರಣ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಕಾವಲ್ಗಾರಪ್ಪ ಅಂದ್ರೆ ಸೈನಿಕರಿಗೆ ಒಳ್ಳೆ ಭದ್ರತೆ ಕೊಟ್ಟಿದ್ದಾರೆ ಮೋದಿಯವರು. ಸಿದ್ದರಾಮಯ್ಯವರು ಏನು ವಿದ್ಯುಲ್ಲಾರ್ದೆ ಅವ್ರಿಗೇನೇನು ಸತ್ಕಾರ ಮಾಡ್ಬೇಕಾ ಹೆಂಗ? ನಮ್ಮ ದೇಶಕ್ಕಿಂತ ಪ್ರಧಾನಿ ಬೇಕೇ ಬೇಕು. ಸಿಂಧೂರ ವಿದ್ಯುತ್ ಚಾಲೂ ಮಾಡ್ಯಾರ. ನರೇಂದ್ರ ಮೋದಿಗೆ ಎಲ್ಲರೂ ಸಹಕಾರ ಅದ. ಆಪರೇಷನ್ ಸಿಂಧೂರ ಅಂತ ಮೋದಿ ಅವರು ಸ್ಟಾರ್ಟ್ ಮಾಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಮಾಡಿದ್ದು ಒಳ್ಳೆ ಸರ್. ಈ ಥರ ಒಬ್ಬ ಸಿಂಧೂರ ಅಳಿಸಿದ ಮೋದಿ ಪ್ರತಿ ಉತ್ತರ ಕೊಟ್ಟಿದ್ದಾರೆ ಅವರಿಗೆ. ಅದೇನು ಪಾಕಿಸ್ತಾನ ಇರೋದು 24 ಕೋಟಿ. ನಮ್ಮ ಹಿಂದೂ ಜನ ಹುಚ್ಚು ಹೋದ್ರೆ ಹರ್ಕೊಂಡು ಹೋಗೋಂಥದ್ದು ಅದು ದೇಶ. ಬರೀ ನಮ್ಮ ಜನಸ್ ಹಿಂದೂ ಮತ್ತು ಬೇರೆ ಜಾತಿ ಹೇಳೋ ಬರೀ ಹಿಂದೂ ಜನ ಹುಚ್ಚು ಹೋದ್ರೆ ಪಾಕಿಸ್ತಾನ ಹರ್ಕೊಂಡು ಹೋಗುತ್ತಾ. ಇಟ್ಟು ನಿನ್ನೆ ಮಾಡಿರೋ ದಾಳಿ ಇನ್ನೂ ಮಾಡ್ಬೇಕು ಸರ್ ಅವ್ರಿಗೆ. ಇನ್ನೂ ಮಾಡ್ಬೇಕು. ಇನ್ನೂ ಮಾಡಿದ ವರ್ಷ ಅವಾಗ ನೆಮ್ಮದಿಯಾಗತ್ತೆ. ನಮ್ಮ ಸಿಂಧೂರನ್ನು ಅಳಿಸಿದ್ರಲ್ಲ ಹೆಣ್ಮಕ್ಳದು, ಅದು ಎಷ್ಟು ನೋವಾಗಿರೋದು ಹೇಳ ಮಗ. ಅದು ಇನ್ನೂ ಹೊಡೆದು ನಮ್ಗೆ ಹೊಡಿಬೇಕು ಅವರಿಗೆ. ಇನ್ನೂ 1 ವಾರ ಹೊಡೆದಾಗ ಅವಾಗ ನಮ್ಗೆ ನೆಮ್ಮದಿ ಆಗೋದು. ಆ ಹೆಣ್ಮಕ್ಳಿಗೆ ಅವ್ರಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ಮೋದಿ ಮಾಡಿದ್ದು ಒಳ್ಳೇದು. ಅವ್ರು ಮತ್ತೆ ರೀಕೌಂಟರ್ ಮಾಡಿದ್ರಲ್ಲ ಸರ್, ಅದನ್ನ 50 ಡ್ರೋನ್ಗಳನ್ನ ಮತ್ತೆ ನಮ್ಮ ಇಂಡಿಯಾದವ್ರು ಸುತ್ತಾಕಿದ್ರು. ಇನ್ನೂ 50 ಅಲ್ಲ, ಇನ್ನೂ 100 ಹೊಡಿತಾರೆ ಇವತ್ತು. 500 ನಿನ್ನೆ ಬಂದಿರೋದು. 50 ಹೊಡೆದಾಕಿರೋದು ಅವರು. 500 ನಮ್ಮ ಇದು ಪಂಜಾಬ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ನಮ್ಮ ಗುಜರಾತ್ ಇರ್ಬೋದು, ಜಮ್ಮು ಕಾಶ್ಮೀರ ಬಾರ್ಡರ್ ಅಲ್ವಾ ರಾಜ್ಯಗಳು. ಅದ್ರ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಅವ್ರು ಯಾವ ಕಾರಣಕ್ಕೆ ಮಾಡೋಕ್ಕಾರ. ನಮ್ಮ ಸೈನಿಕರು ಬಲಿಸ್ತಾ ಇದ್ದಾರೆ. ಯುದ್ಧ ಮಾಡೋಕ್ಕೆ ನಮ್ಮವ್ರು ರೆಡಿ ಇದ್ದಾರೆ. ನಾವು ರೆಡಿ ಇದ್ದೀವಿ ಸರ್. ನಾವು ರೆಡಿ ಇದ್ದೀವಿ. ರೈತರು ರೆಡಿ ಇದ್ದೀವಿ. ಅದು ಇಂಥ ಯುದ್ಧ ಮಾಡ್ತಾರೆ ಮೋದಿ ಯಶಸ್ವಿ ಆಗ್ತಾರೆ. ಸಿದ್ದರಾಮಯ್ಯ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ಯುದ್ಧ ಮಾಡೋದು ಬರುವಂಥ ಆ ಥರ ಹೇಳ್ಬಾರ್ದು. ರಾಜ್ಯ ಮುಖ್ಯಮಂತ್ರಿ ಆಗಿ ಎಲ್ಲರೂ ಒಕ್ಕಟ್ಟಾಗ್ಬೇಕು ಸರ್. ನಾವು ಆ ಪಕ್ಷ ಈ ಪಕ್ಷ ಅನ್ನೋಕ್ಕಾಗಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಂಗೆ ಅನ್ಬಾರ್ದು. ಮತ್ತು ಅವ್ರು ಒಳ್ಳೆ ಯೂಟರ್ನ್ ಹೊಡೆದಾರಲ್ವ. ಈಗ ಯುದ್ಧ ಮಾಡಿದ್ವಿ ಎಲ್ಲ ನಿಮ್ಮ ಬೆಂಬಲ ಸೂಚಿಸ್ತೀವಿ. ಎಲ್ಲ ಪಕ್ಷಗಳು ಬೆಂಬಲ ಸೂಚಿಸ್ತು ಅಂತ ಹೇಳಿದಾರೆ. ಯುದ್ಧಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಪಾಕಿಸ್ತಾನ ಎಲ್ಲ ಈ ಒಂದು 2-3 ದಿನದಲ್ಲಿ ಶರಣಾಗ್ತಾರೆ ಸರ್. ಅವರು 2-3 ದಿನದಲ್ಲಿ ಅವರೇ ಶರಣರಾಗ್ತಾರೆ. ಒಪ್ಪಿಗೆ ಐತೆ. ಅಮೆರಿಕರು ನಮ್ಮವ್ರು ಇನ್ನೊಬ್ರು ಯಾರು ಅವರು ಮಾತಾಡಿದಾರೆ. ಅವರೇ ಒಪ್ಪಿಕೊಂತಾರೆ. ಇನ್ನು ಇವತ್ತು ನಮ್ಮವ್ರು ದಾಳಿ ಸರಿಯಾಗಿ ಮಾಡ್ತಾರೆ. ನಾಳೆದಲ್ಲಿ ಅವ್ರು ಒಪ್ಪಿಕೊಂಡ್ಬಿಡ್ತಾರೆ. ಆಗಲೇ 11,000 ಕೋಟಿ ಸಾಲ ಕೇಳ್ತಿದ್ದಾರೆ. ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರು ಇದಕ್ಕೆ ವಿಶ್ವಾಸ ಅಂತ ಹೇಳಿದಾರೆ. ಅವ್ರು ಕೊಡ್ಬೇಡ ಅಂತ ಹೋಗಿದ್ದಾರೆ. ಯಾಕೆ ಕಾರಣಕ್ಕೆ ಅವ್ರಿಗೆ ಸಾಲ ಕೊಡಿಸ್ಬಿಡೋದು ಸರ್. ಅವ್ರು ಇನ್ನೂ ದಿವಳೆದ್ದೋದಷ್ಟು ನಮ್ಗೆ ಒಳ್ಳೆಯದು. ಅಖಂಡ ಭಾರತ ಆಗ್ಬೇಕು ಸರ್. ಅಖಂಡ ಭಾರತ ಆಗ್ಬೇಕು. ಇನ್ನೂ ನುಗ್ಗು ಹೊಡಿಬೇಕು ಅವರಿಗೆ. ನುಗ್ಗಿ ಹೊಡೆದಷ್ಟು ನಮ್ಮ ಹೆಣ್ಮಕ್ಳಿಗೆ ಸಿಂಧೂರು ಅಳಿಸಿದಾರಲ್ವಾ, ಅದು ಅವ್ರಿಗೆ ಇನ್ನೂ ನೆಮ್ಮದಿ ಸಿಗ್ಬೇಕಂತ ಇನ್ನೂ ಹೊಡಿಬೇಕು. ಆ ಕುಟುಂಬಕ್ಕೆ ಎಷ್ಟು ನೋವಾಗಿರ್ಬೋದು ಹೇಳಿ. ಪಾಕಿಸ್ತಾನ ಏನಿಸಲ್ಲ, ಬರೀ ನಮ್ಮ ಹಿಂದೂ ಹುಚ್ಚು ಹೋದ್ರೆ ಹರ್ಕೊಂಡು ಹೋಗುತ್ತೆ ಸರ್. ಅಷ್ಟೇ ನನ್ನ ಅಭಿಪ್ರಾಯ. ಬೇರೆ ಜಾತಿ ಹೇಳಲ್ಲ. ನಮ್ಮ ಹಿಂದೂಗಳು ಹೆಣ್ಮಕ್ಳದ್ದು ಬೇಡ. ನಮ್ಮ ಹಿಂದೂಗಳು ನಮ್ಮ ಹುಚ್ಚು ಹೋದ್ರೆ ಹರ್ಕೊಂಡು ಹೋಗುತ್ತೆ. ಇರೋದು 24 ಕೋಟಿ ಜನಸಂಖ್ಯೆ. ನಮ್ಮ ಉತ್ತರ ಪ್ರದೇಶದಲ್ಲಿ 23 ಕೋಟಿ ಜನಸಂಖ್ಯೆ ಇದೀವಿ. ಒಂದು ರಾಜ್ಯದಷ್ಟು ಇಲ್ಲ ಪಾಕಿಸ್ತಾನ. 23 ಕೋಟಿ. ನಮ್ಮ ಯೋಗಿ ಇದ್ದಾರಲ್ವಾ, 23 ಕೋಟಿ ಜನಸಂಖ್ಯೆ. ವರ್ಷಕ್ಕೆ 6-7 ಕೋಟಿ ಇಲ್ಲ 6-7 ಲಕ್ಷ ಕೋಟಿ ಬಜೆಟ್ ಮಾಡ್ತಾರೆ. ಆ ಬಜೆಟ್ ನೋಡಿ ಪಾಕಿಸ್ತಾನ ಬಜೆಟ್ ಇಲ್ಲ. ಅದು ನಮ್ಮ ರಕ್ಷಣೆ ಇಲಾಖೆ ಬಜೆಟ್ ಕೊಡ್ತಾರಲ್ಲ ಕೇಂದ್ರ ಮೋದಿ ಅವರು, ಅದು ಟೋಟಲ್ ಪಾಕಿಸ್ತಾನ ಬಜೆಟ್ ಆಗಲ್ಲ ಸರ್. ಅದು ರಾಜ್ಯ ಸರ್ಕಾರ ಬಗ್ಗೆ ನಾವು ಮಾತಾಡಲ್ಲ ಸರ್. ಎಲ್ಲರೂ ಒಕ್ಕಟ್ಟಾಗಬೇಕು. ನೀವು ಒಕ್ಕಟ್ಟಾಗಬೇಕು. ಮಾಧ್ಯಮಗಳು ತೋರಿಸಿದಾರ ಜನಗಳು ಆ ಥರ ತೋರಿಸ್ಬೇಕು. ಎಲ್ಲ ಜನಗಳು ಗೊತ್ತಾಗಬೇಕಲ್ಲ ಸರ್. ನಾವು ನಿನ್ನೆ 1 ಗಂಟೆ ತನಕ ನ್ಯೂಸ್ ನೋಡಿದ್ವಿ. ನಾವು ಹುಟ್ಟಿದಾಗಲೂ ಯುದ್ಧ ಆಗಿರೋದು ಇದೆ ನಿನ್ನೆ ಅಲ್ವಾ. ನೀವು ನೋಡಿದ್ರಿ ಯಾವಾಗಾರ? ನಾವು ನಿನ್ನೆ ಮಲ್ಕಕ್ಕೆ ನಿದ್ದೆನ ಬರ್ತಿಲ್ಲ ಸರ್. 2 ದಿನ ಮೋದಿ ನರೇಂದ್ರ ಮೋದಿ ಅವರು, ನಮ್ಮ ಕೇಂದ್ರ ಗೃಹ ಸಚಿವರು, ರಕ್ಷಣಾ ಸಚಿವರವರು, ನಮ್ಮ ಜೈಶಂಕರ್ ವಿದೇಶಾಂಗ ಸಚಿವರು ಅವರು 2 ದಿನದಲ್ಲಿ ಕಣ್ಣು ಮುಚ್ಚಿದಾರ. ಇವತ್ತು ಅವ್ರು ನಿದ್ದೆ ಮಾಡಲ್ಲ. ಅವರು ನಿದ್ದೆ ಮಾಡೋಕೆ ನಾವು ನಿದ್ದೆ ಮಾಡ್ತೀವಿ. ಅವ್ರು ನಿದ್ದೆ ಮಾಡಿದ್ರೆ ಅವ್ರು ನಮ್ಮ ಸೈನಿಕರು ಕಾಯ್ತಾರಲ್ಲ ಅವ್ರ ದೇಶ. ಅವರು ಅಷ್ಟು ಕಾಯ್ದಕ್ಕೆ ನಾವು ಇಲ್ಲಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಸರ್. ಅವ್ರಿಲ್ಲಂದ್ರೆ ನಾವು ನಿದ್ದೆ ಮಾಡೋಕ್ಕಾಗಲ್ಲ, ನೀವು ನಿದ್ದೆ ಮಾಡೋಕ್ಕಾಗಲ್ಲ ಅಲ್ವಾ. ಹೊಡಿತಾರೆ ಬಿಡಿ ಸರ್. ಇವತ್ತು ಹೊಡೆದು ಇನ್ನೂ 2-3 ದಿನ ಶರಣ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ನಮ್ಮ ದೇಶದ ಒಳ್ಳೆ ಭದ್ರತೆ. ಕಾವಲ್ಗಾರಪ್ಪ ಅಂದ್ರೆ ಸೈನಿಕರಿಗೆ ಒಳ್ಳೆ ಭದ್ರತೆ ಕೊಟ್ಟಿದ್ದಾರೆ ಮೋದಿಯವರು. ಮನೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ವಿದ್ಯೆ ಎದಕ್ಕತ್ತ. ಸಿದ್ದರಾಮಯ್ಯವರು ಏನು ವಿದ್ಯುಲ್ಲಾರ್ದೆ ಅವ್ರಿಗೇನೇನು ಸತ್ಕಾರ ಮಾಡ್ಬೇಕಾ ಹೆಂಗೆ? ಬೇಕು. ಪ್ರಧಾನಮಂತ್ರಿಯವರು ದಿಟ್ಟತನ ನಿರ್ಧಾರ ತೊಂದಿದ್ದಾರೆ. ಅವ್ರಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಮೀಡಿಯಾದವ್ರ ಮುಖಾಂತರ. ನಮ್ಮ ದೇಶಕ್ಕಿಂತ ಪ್ರಧಾನಿ ಬೇಕೇ ಬೇಕು. ಯಾಕಂದ್ರೆ ಅವ್ರು ಅರ್ಹತೆ ಇವತ್ತಿನ ದಿನ ನಮ್ಮ ಸೈನಿಕರು ನೆಮ್ಮದಿದಿಂದ ಇದ್ದಾರೆ. ಆದ್ರೂ ಪಾಕಿಸ್ತಾನ ದಂಧ ಕೆಸರ ಕಾಲು ಕೆದರಿ ಜಗಳ ತೆಗಿಲತ್ತಿದ್ದು ಬಾರ ಇದಕ್ಕೊಂದು ಅಂತ್ಯ ಆಡಬೇಕು. ಸಿಂಧೂರ ವಿದ್ಯುತ್ ಚಾಲೂ ಮಾಡ್ಯಾರ. ನರೇಂದ್ರ ಮೋದಿಗೆ ಎಲ್ಲರೂ ಸಹಕಾರ ಅದ. ನಡುಗಿಸ್ತಾ ಇದೆ, ಇದು ಸತ್ಯನೇ. ಯಾಕಂತಂದರೆ ನಮ್ಮ ಭಾರತೀಯ ಇರ್ತಕ್ಕಂಥ ಉಡಾವಣೆಗಳು ಇವೆಲ್ಲ ನಮ್ಮ ಬಲಿಷ್ಠವಾಗಿ, ಆದರೆ ಅವ್ರು ಹೇಳ್ತಕ್ಕಂಥ ಗೊಡ್ಡು ಬೆದರಿಕೆಗಳನ್ನ ಹೆದರುವಂಥ ಭಾರತೀಯರಲ್ಲ. ಉತ್ತರಕ್ಕೆ ಪ್ರತಿ ಉತ್ತರ ಕೊಡುವಂಥ ಭಾರತೀಯರು ನಾವು.
ಆದರೆ ನಾವು ತಾಳ್ಮೆಯಿಂದ ಇರ್ತೇವೆ ಅಷ್ಟೇ. ಇಷ್ಟ ಆಗಿದೆ. ದೇಶದ ಬಗ್ಗೆ, ದೇಶ ಕಾಪಾಡೋ ಬಗ್ಗೆ ಅವರು ನರೇಂದ್ರ ಮೋದಿಯವರು ದುಡಿತಾ ಇದ್ದಾರೆ. ದೇಶದ ಬಗ್ಗೆ ಅಭಿಮಾನ ಐತಿ. ಅವ್ರು ನಾವೇನಾಗಲ್ಲ, ಖುಷಿ ಆಗ್ತಿದೆ, ಇಷ್ಟ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಈ ರೀತಿ ಬುದ್ಧಿ ಕಲಿಸಿದ್ದು ಸರಿನಾ ಸರ್? ಸರಿನೇ ಇದೆ. ಬೆಂಗಳೂರು ಕೂಡ ಮುಂದಿನ ದಿನಗಳಲ್ಲಿ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೌದೌದು, ಅದು ಕೇಳಿ ಬರ್ತಾ ಇದೆ, ಸುದ್ದಿ ಮಾಡಲು ಸಾಧ್ಯತೆ ಇದೆ ಅಂತ. ಸೊ ಆತಂಕ ಏನಾದರೂ ಇದೆಯಾ? ಆತಂಕನೂ ಇದೆ, ಆತಂಕನೂ ಇದೆ. ಆ ಉಗ್ರರ ದಾಳಿಗೆ ನಮ್ಮ ಭಾರತ ಮಾತೆಯ ಸಿಂಧೂರ ಅಂದರೆ ಜಮ್ಮು ಮತ್ತು ಕಾಶ್ಮೀರ. ಇವತ್ತಿನಿಂದೆಲ್ಲ ನಾವು ಇಂದಿನಿಂದನೂ ಮತ್ತು ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತ ಮಾತೆಯ ಸಿಂಧೂರ ಅಂತೇಳಿ ನಾವು ಕರಿತೀವಿ. ಅಂತಹ ನಮ್ಮ ಭಾರತ ಮಾತೆಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ಆ ಪಾಕಿಸ್ತಾನದ ಉಗ್ರಗಾಮಿಗಳು ಅಳಿಸಿರೋದ್ರಿಂದ ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಏನು ಮಾಡಿದ್ದಾರೆ ಅಂದರೆ, ಅದೇ ಹೆಣ್ಮಕ್ಳಿಂದ ಆ ಒಂದು ಧ್ವಂಸವನ್ನು, ಆ ಉಗ್ರರ ಒಂದು ಅಡಗುತಾಣಗಳನ್ನು ಧ್ವಂಸ ಮಾಡಿರೋದು ನಮ್ಮ ದೇಶಕ್ಕೆಲ್ಲ, ಭಾರತದ 140 ಕೋಟಿ ಜನಸಂಖ್ಯೆಗೂ ಸಹ ಇದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಯಾಕೆಂದರೆ ಬರೀ ನಮ್ಮ ಮೋದಿಯವರು ಇಷ್ಟಕ್ಕೆ ಬಿಡಬಾರ್ದು. ಇಷ್ಟಕ್ಕೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಅಲ್ಪ ಸ್ವಲ್ಪ ಆಗುತ್ತೆ. ಅವರು ರಾಜಿ ಸಂಧಾನಕ್ಕೆ, ಯಾಕೆಂದರೆ ಅವರೆಲ್ಲ ಹೆಂಗಪ್ಪ ಅಂದರೆ ಗೆದ್ದರೆ ಆಡೋಕ್ಕೆ ಬಂದಿದ್ದೆ, ಸೋತ್ರೆ ನೋಡೋಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ. ಆದ್ದರಿಂದ ಇನ್ನೂ ಕಟುವಾದ ನಿರ್ಧಾರಗಳನ್ನು ತೆಗೆದುಬಿಟ್ಟು ಅವರು ಒಂದು ಉಗ್ರ ತಾಣಗಳು, ನಮಗೆ ಜನಸಂಖ್ಯೆ ಅವರು ಆದ್ರೇನು ನಾವಾದ್ರೇನು ಎಲ್ಲ ಒಂದೇ, ಆದರೆ ಉಗ್ರರ ಒಂದು ಅಡಗು ತಾಣಗಳನ್ನು ಧ್ವಂಸ ಮಾಡಬೇಕು. ಇನ್ನು ಜೀವನದಾಗೂ ನಮ್ಮ ಭಾರತದ ತಂಟೆಗೆ ಅವ್ರು ಬರಬಾರ್ದು. ಯಾಕೆಂದರೆ ಕೆಲವರು ಹೇಳ್ತಾರೆ ಆರ್ಥಿಕ ಪರಿಸ್ಥಿತಿ, ಯುದ್ಧ ನಡೆದುಬಿಟ್ರೆ ಆರ್ಥಿಕ ಪರಿಸ್ಥಿತಿ ಇದಾಗತ್ತೆ ಅಂತೇಳಿ. ಆದರೆ ಪಾಕಿಸ್ತಾನದಷ್ಟು ಆರ್ಥಿಕ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಲ್ಲ. ಯುದ್ಧ ನಡೆದ್ರೂ ನಮ್ಮ ದೇಶ ಈಗ ಆರ್ಥಿಕ ಇದರಲ್ಲಿ 4ನೇ ಸ್ಥಾನಕ್ಕೆ ನಮ್ಮ ಮೋದಿಯವರು ತರ್ತಾ ಇದ್ದಾರೆ. ಆದ್ದರಿಂದ ಅಮ್ಮಮ್ಮ ಒಂದು ವರ್ಷ ಕಷ್ಟ ಆಗ್ಬೋದು, ಆದರೆ ಸರಿಯಾದ ಪಾಠವನ್ನು ಕಲಿಸಿದರೆ ಎಲ್ಲ ನಮ್ಮ ಭಾರತ ಮಾತೆಯ ಒಂದು ಹೆಣ್ಣು ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಯಾಕೆಂದರೆ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರು ಹಾಕಿದ್ದಾರೆ. ಯಾಕೆಂದರೆ ಇವತ್ತು ಪಾಕಿಸ್ತಾನದಿಂದ ಹಿಂದೂಗಳು ವಾಪಸ್ ಬರಬೇಕಾದ್ರೆ ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳನ್ನ ಜೀವನ ಹಾಳು ಮಾಡಿದ್ದಾರೆ ಅವರು. ಇವತ್ತು ಅದು ಉಗ್ರರು ಅಂತಹ ಒಂದು ಏಳಿ ಹೊಡೆದಿದ್ದಾರಲ್ಲ, ಅದು ನಮ್ಮ ದೇಶಕ್ಕೆ ಅವಮಾನೀಯ. ಆದರೆ ಅವ್ರನ್ನ ಎಲ್ಲೂ ಬಿಡ್ದಂಗೆ ಎಲ್ಲೆಲ್ಲಿದ್ದಾರೋ ಅಲ್ಲಿ ಅವ್ರನ್ನ ಅಡಗುತಾಣಗಳನ್ನು ಭಸ್ಮ ಮಾಡಬೇಕು. ಯಾಕೆಂದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನಗಳಿಗೆ ತೊಂದರೆ ಆಗದಂಗೆ ಅವ್ರನ್ನ ಮಾತ್ರ ಶೂಟೌಟ್ ಮಾಡಬೇಕು. ಹೌದು ಮೇಡಮ್ ಅವರೇ, ಯಾಕೆಂದರೆ ನಮ್ಮನ್ನು ಹೊಡೆದಿರೋದು ಬರೀ 28 ಜನ. ಆದರೆ ಇವತ್ತು ನಮ್ಮ ಸೈನಿಕರು, ಅದು ನಮ್ಮ ಕರ್ನಾಟಕದ ಸೊಸೆ ಅಲ್ಲಿಗೆ ಹೋಗಿ ನುಗ್ಗಿ ಹೊಡೆದಿದ್ದಾರಲ್ಲ, ಅದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಅದು ಹೆಣ್ಣು ಮಕ್ಕಳಿಂದನೇ ನಮ್ಮ ಮೋದಿಯವರು ಅದು ಶೂಟೌಟ್ ಮಾಡಿಸಿದಾರಲ್ಲ, ಅದು ನಮ್ಮ ಭಾರತೀಯ ಸಿಂಧೂರವನ್ನು ಯಾರು ಅಳಿಸಿದ್ರೋ ಅದೇ ಹೆಣ್ಣು ಮಕ್ಕಳಿಂದ ಶೂಟೌಟ್ ಮಾಡಿಸಿರೋದು ಭಾಳ ಒಂದು ಇಡೀ ಪ್ರಪಂಚನೇ ನಮ್ಮ ಭಾರತ ದೇಶದ ಬಗ್ಗೆ ಇವತ್ತು ಹೆಮ್ಮೆಯಿಂದ ಹೇಳ್ತದೆ. ಯಾಕೆಂದರೆ ಇವತ್ತು 1965ರಲ್ಲಿ ಯುದ್ಧ ನಡಿಬೇಕಾದ್ರೆ ಅಮೇರಿಕ ನಮ್ಮ ಜೊತೆ ಸಪೋರ್ಟ್ ಇರಲಿಲ್ಲ, ಹೌದಾ? ಆದರೆ ಇವತ್ತು ನಮ್ಮ ದೇಶ ಅಂದರೆ ನಾವು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಗುಂಪಿಗೆ ಸೇರಿರೋದ್ರಿಂದ ಇವತ್ತು ಅಮೇರಿಕ ಆಗಿರ್ಬೋದು, ರಷ್ಯಾ ಹಿಂದಿಂದಲೂ ನಮಗೆ ಸಪೋರ್ಟ್ ಇದೆ. ಆದರೆ ಇವತ್ತು ಅಮೇರಿಕ ಆಗಿರ್ಬೋದು, ಯಾವುದೇ ಇಸ್ರೇಲ್ ಆಗಿರ್ಬೋದು, ಎಲ್ಲವೂ ನಮ್ಮ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾವೆ. ಯಾಕೆಂದರೆ ನಾವು ಜನಗಳಿಗೆ ಅನ್ಯಾಯ, ಯಾಕೆಂದರೆ ನಾವು ಎಂದೂ ಸಹ ಯುದ್ಧವನ್ನು ಬಯಸಿದಂಥ ಭಾರತ ಮಾತೆಯ ಮಕ್ಕಳಲ್ವೇ ಅಲ್ಲ ನಾವು. ಹೌದು, ಆಪರೇಷನ್ ಸಿಂಧೂರ ಯಾಕೆ ಮಾಡಿದ್ದಾರೆ ಅಂದರೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಇಡೋದು ಹಣೆಗೆ ಸಿಂಧೂರವನ್ನು, ಅಂದರೆ ಕುಂಕುಮವನ್ನು. ಆ ಸಿಂಧೂರವನ್ನು ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ, ಭಾರತ ದೇಶದಲ್ಲಿ ಅಂದರೆ ಒಂದು ಸನಾತನ ಧರ್ಮದ ಒಂದು ಶಿಲುಬೆ ಇದ್ದಂಗೆ ಅದು ಯಾವುದು ಸಿಂಧೂರ. ನಮ್ಮ ಭಾರತದಲ್ಲಿ ಬೇಕಾದಂಥ ಒಂದು ಜಾತಿಗಳಿದ್ದಾವೆ, ಆದರೆ ಎಲ್ಲರೂ ಸಹ ನಾವು ಅಣ್ಣ ತಮ್ಮಂದಿರು. ಆದರೆ ಸನಾತನ ಧರ್ಮ, ಹಿಂದೂ ಧರ್ಮದ ಒಂದು ತಿಲಕ ಅಂದರೆ ಸಿಂಧೂರ. ಆ ಹೆಸರನ್ನು ಹೇಳಿ ಇಟ್ಟಿದ್ದಾರಲ್ಲ, ಅದು ನಾವು ಹೆಮ್ಮೆ ಪಡ್ತಕ್ಕಂಥ ಒಂದು ಇದು ನಮ್ಮ ಮೋದಿಯವ್ರ ಬಗ್ಗೆ. ಸರಿ, ಇನ್ನೂ ಕಲಿಸ್ಬೇಕಾಗಿದೆ ಅವರಿಗೆ. ಯಾಕೆಂದರೆ ಅವರಿಗೆ ಎಷ್ಟು ಬುದ್ಧಿ ಹೇಳಿದರು, ನಾವು ಮಾತಿನಲ್ಲಿ ಹೇಳಿದ್ರೆ ಕೇಳಲ್ಲ. ಆ ಕಡೆ ನಾವು ಎಂದೂ ಗಲಾಟೆನ ಅಂದರೆ ನಾವು ಗನ್ನಿನಿಂದ ತೋರಿಸ್ಬಾರ್ದು, ಮಾತಿನಿಂದ ಹೇಳಿದ್ರು ಅವರೆಂದೂ ಕೇಳ್ತಿರಲಿಲ್ಲ. ಅದರಿಂದ ಇವತ್ತು ಮಾಡಿರೋದು ಭಾಳ ದೇಶದ ಜನಗೆ ಸಂತೋಷ ಪಡ್ತಾ ಇದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.